ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಗುರುವಾರ, ರಾಯರ ವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಪ್ರದೋಷ ಪೂಜೆ ಇರತಕ್ಕಂಥದ್ದು. ಈಶ್ವರನ ಆರಾಧನೆ, ಸಾಂಬ ಸದಾಶಿವರ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ, ಅಂದರೆ ಸಂಧ್ಯೆ ಕಳೆದು ರಾತ್ರಿಯಾಗುವ ಸಮಯದಲ್ಲಿ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪರಿಪಾಠ, ಆಚರಣೆಯ ಕ್ರಮ ಆ ಕಾಲದಲ್ಲಿ ಮಾಡಬೇಕು ಅಂತ. ಹೀಗಾಗಿ ಸಾಂಬ ಸದಾಶಿವರು ಪ್ರಾರ್ಥನೆ ಮಾಡಿ, ಗುರುವಾರವಾಗಿದೆ, ಗುರುವಿಗೆ ಬೃಹಸ್ಪತಿಗೆ ಅಧಿಪತಿಯೂ ಶಿವನೇ ಆಗಿದ್ದಾನೆ. ಬೃಹಸ್ಪತಿ ಕಾಶಿ ಕ್ಷೇತ್ರದಲ್ಲಿ 10,000 ವರ್ಷಗಳ ಕಾಲ ಶಿವನ ಆರಾಧನೆಯನ್ನು ಮಾಡಿದನಂತೆ. ಯಾವ ನಮ್ಮ ನವಗ್ರಹಗಳಲ್ಲಿರ್ತಕ್ಕಂಥ ಬೃಹಸ್ಪತಿಯೋ ಆ ಬೃಹಸ್ಪತಿಯ ವಾರವನ್ನೇ ಬೃಹಸ್ಪತಿ ಗುರುವಾರ ಅಂತ ಕರೀತಕ್ಕಂಥದ್ದು. ಈ ಬೃಹಸ್ಪತಿ 10,000 ವರ್ಷಗಳ ಕಾಲ ಕಾಶಿಯಲ್ಲಿ ಇದ್ದು ಶಿವನಿಗೆ ರುದ್ರಾಭಿಷೇಕವನ್ನು, ಬಿಲ್ವಾರ್ಚನೆಯನ್ನು ಮಾಡಿ ಶಿವನ ಕುರಿತಾದ ಸುದೀರ್ಘ ತಪಸ್ಸನ್ನು ಮಾಡಿದನಂತೆ. ಶಿವ ಪ್ರತ್ಯಕ್ಷನಾಗಿ, ನೀನು ನನ್ನ ಜೀವವೇ ಆಗಿದ್ದೀಯ, ಹಾಗಾಗಿ ನಿನಗೆ ಜೀವ ಅಂತ ಹೆಸರು ಅಂತ ವರದಾನವನ್ನು ಕೊಟ್ಟನಂತೆ. ಹಾಗಾಗಿ ಗುರುವಿಗೆ ಮತ್ತೊಂದು ಹೆಸರು ಜೀವ ಅಂತ. ನಾವು ಜ್ಯೋತಿಷ ಶಾಸ್ತ್ರದಲ್ಲೂ ಇದನ್ನು ಕಾಣ್ತೀವಿ. ಗುರುವಿನ ಹೆಸರನ್ನು ಬಳಸಬೇಕಾಗಿದ್ದರೆ ಗುರು, ಬೃಹಸ್ಪತಿ, ಜೀವ, ಇಜ್ಯ ಇವೆಲ್ಲ ಪದಗಳನ್ನು ಗುರುವಿಗೆ ಬಳಸ್ತಕ್ಕಂಥದ್ದಿದೆ. ಹೀಗಾಗಿ ಈ ಒಂದು ವಾರ ಪ್ರದೋಷ ಬಂದಿರತಕ್ಕಂಥದ್ದು. ಬೃಹಸ್ಪತಿಗೆ ಪ್ರಿಯವಾದ ಈಶ್ವರ, ಬೃಹಸ್ಪತಿಯೇ ಈಶ್ವರನ ಆರಾಧನೆ ಮಾಡಿದ್ದಾನೆ ಆ ಗ್ರಹಪಟ್ಟವನ್ನು ಹೊಂದಲಿಕ್ಕೆ. ಆ ಕಾರಣದಿಂದಾಗಿಯೇ ದೇವತೆಗಳ ಗುರು ಅನ್ನುವಂಥ ಪಟ್ಟವೂ ಸಿಕ್ತು ಗುರುವಿಗೆ, ಬೃಹಸ್ಪತ್ಯಾಚಾರ್ಯರಿಗೆ. ಹೀಗಾಗಿ ಅಂತಹ ಬೃಹಸ್ಪತಿಗಳೇ ಆರಾಧನೆ ಮಾಡಿದಂತಹ ಶಿವನನ್ನು ನಾವು ಆರಾಧನೆ ಮಾಡಲೇಬೇಕು. ನಮ್ಮ ವಿವೇಕ ಜಾಗೃತ ಆಗಲಿಕ್ಕೆ, ನಮ್ಮ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಕೃಪೆ ಉಂಟಾಗಲಿಕ್ಕೆ ಗುರುವಾರವೂ ಬಂದಿದೆ, ಪ್ರದೋಷವೂ ಬಂದಿದೆ. ಈ ಕಾರಣದಿಂದಾಗಿ ಈ ಪ್ರದೋಷ ಪೂಜೆಯನ್ನು, ಆ ಸಾಂಬ ಸದಾಶಿವನ ಪೂಜೆಯನ್ನು ತಪ್ಪದೆ ಮಾಡಿ, ಅದರಿಂದ ಬಹಳ ದಿವ್ಯವಾದ ಅನುಗ್ರಹ, ಅನುಕೂಲಗಳು, ಸಿದ್ಧಿಗಳೆಲ್ಲ ಆಗುತ್ತೆ. ಶುಭವಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇವತ್ತು ಗುರುವಾರ ಪ್ರದೋಷ ಇದ್ದು ದೇವತೆಗಳ ಗುರುವಾಗಿರುವಂತಹ ಗುರು ಕೂಡ ಶಿವನನ್ನು ಆರಾಧನೆ ಮಾಡಿ ವಿಶೇಷವಾದಂಥ ಫಲವನ್ನು ಪಡೆದಿದ್ದ. ನಾವು ಕೂಡ ಶಿವನನ್ನು ಆರಾಧನೆ ಮಾಡೋದ್ರಿಂದ ಅಂತಹ ಫಲಗಳನ್ನೇ ಪಡಿಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬಳ್ಳಾರಿಯಿಂದ ರಘುರೆಡ್ಡಿ ಅವರು ಕಳಿಸಿದ್ದಾರೆ. ರಘುರೆಡ್ಡಿ ಅವರ ಜನ್ಮ ದಿನಾಂಕ 10/5/1997, ಹುಟ್ಟಿದ ಸಮಯ ಮಧ್ಯಾಹ್ನ 3:20. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘುರೆಡ್ಡಿ ಅವರು ಪ್ರಶ್ನೆ ಒಂದು ಕೆಲಸ ಮತ್ತು ವಿವಾಹದ ಬಗ್ಗೆ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದ್ದು, ಲಗ್ನದಿಂದ ಕರ್ಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಸ್ವಲ್ಪ ಮಟ್ಟಿಗೆ ಇದೆ. ಹೀಗಾಗಿ ಇಲ್ಲಿ ಮೊದಲಿಗೆ ಕರ್ಮಾಧೀಶ ಅದು ಬಹಳ ಮುಖ್ಯ. ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಆ ವಿಷ್ಣು ಸನ್ನಿಧಾನಕ್ಕೆ ತಾವು ಪ್ರತಿ ಬುಧವಾರ, ನರಸಿಂಹ ಸನ್ನಿಧಾನ ಅಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಕುಜಕ್ಷೇತ್ರದಲ್ಲಿರ್ತಕ್ಕಂತಹ ಬುಧನಿಗೆ ಉಗ್ರ ನರಸಿಂಹನ ಆರಾಧನೆಯನ್ನು ಹೇಳಿದೆ. ಅದನ್ನು ಮಾಡೋದರಿಂದ ಬಹಳ ಶೀಘ್ರ ಫಲ ಅಂತ.
ಹೀಗಾಗಿ ನರಸಿಂಹ ಸನ್ನಿಧಾನ ಇದ್ದರೆ ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಸಾಧ್ಯವಾದರೆ ಒಂದು ಸಲ ನಮ್ಮ ಯಾವುದು ಅಹೋಬಿಲ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಒಂದು ಸಲ ಹೋಗಿ ಬನ್ನಿ. ಅಲ್ಲಿ ಆ ಜ್ವಾಲಾ ನರಸಿಂಹನನ್ನು ಒಂದು ಸಲ ನೋಡ್ಕೊಂಡು ಬಂದರೆ ತುಂಬ ವಿಶೇಷ ಅನುಗ್ರಹ ಆಗಿಬಿಡುತ್ತೆ. ಸಾಧ್ಯವಾದರೆ ಒಂದು ಸಲ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ನೋಡಿ, ಅಲ್ಲಿ ನೀವು ಪೂಜೆಯಲ್ಲಿ ಭಾಗವಹಿಸಿದರೆ ಸಾಕು, ನೀವು ಏನು ಬಯಸ್ತಾ ಇದ್ರೋ ಅಂಥ ಕೆಲಸ ಸಿದ್ಧಿ ಆಗಿಬಿಡುತ್ತೆ. ಅಷ್ಟು ವಿಶೇಷ ಕ್ಷೇತ್ರ ಅದು, ಹೋಗಿ ಬನ್ನಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಗುರು, ಶನಿ ಹಾಗೂ ಕೇತು ಈ 3 ಗ್ರಹಶಾಂತಿ ಬೇಕೇ ಬೇಕು. ಅದೂ ಸ್ವಲ್ಪ ಬಾಧಕವಾಗಿದೆ. ಹೀಗಾಗಿ ಗ್ರಹಶಾಂತಿಯಿಂದಾಗಿ ನಮ್ಮ ದಾರಿ ಸುಲಭ ಆಗುತ್ತೆ. ಅಂದರೆ ನೀವು ಏನು ಬಯಸ್ತಾ ಇದ್ದೀರೋ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅದು ತೊಡಕಿದೆ. ಆ ತೊಡಕನ್ನು ಬಿಡಿಸ್ಕೋಬೇಕಿದ್ರೆ ಈ ಗ್ರಹಶಾಂತಿ ನಿಶ್ಚಯವಾಗಿ ಬೇಕು. ಹೀಗಾಗಿ ಮೊದಲು ಕೆಲಸ ಅದನ್ನು ದೃಢ ಮಾಡ್ಕೊಳ್ಳಿ, ಆಮೇಲೆ ವಿವಾಹಕ್ಕೆ ಬನ್ನಿ. ಇನ್ನೂ ಸಾಕಷ್ಟು ಸಮಯ ಇದೆ. ಹೀಗಾಗಿ ಈಗಲೇ ಗಾಬರಿ ಮಾಡ್ಕೋಬೇಡಿ. ಯಾವಾಗ ಇವೆಲ್ಲ ಫಲಸಿದ್ಧಿ ಆಗುತ್ತೆ ಅಂತಂದರೆ ನೋಡಿ, ನಿಮಗೆ ಈಗ ನಡೀತಾ ಇರ್ತಕ್ಕಂಥ ಕಾಲ 2026 ಜೂನ್ ಕಳಿಬೇಕು. ಆಮೇಲೆ ನಿಮಗೆ ಖಂಡಿತ ಅನುಕೂಲ, ವಿವಾಹಕ್ಕೆ ಅನುಕೂಲದ ಲಕ್ಷಣ ಇದೆ. ಇನ್ನೊಂದು ವರ್ಷದಲ್ಲಿ ಈ ವೃತ್ತಿ ದೃಢವಾಗಲಿ. ನರಸಿಂಹಸ್ವಾಮಿಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ಗೀತ್ ಅವರು ಕಳಿಸಿದ್ದಾರೆ. ಗೀತ್ ಅವರ ಜನ್ಮ ದಿನಾಂಕ 16/2/2002. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ 5 ನಿಮಿಷ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೀತಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದ ಅಧಿಪತಿ ಕುಜ ವ್ಯಯದಲ್ಲಿದ್ದಾನೆ. ಆರೋಗ್ಯಕ್ಕೆ ಬಾಧಕ ಏನಪ್ಪ ಅಂದರೆ ಇದು ಲಗ್ನಾಧೀಶ. ಲಗ್ನ ಅನ್ನೋದು ಏನನ್ನು ಸೂಚಿಸುತ್ತೆ ಅಂದರೆ ಇಡೀ ಶರೀರವನ್ನು, ದೇಹವನ್ನು, ದೇಹ ಬಲವನ್ನು ಸೂಚಿಸುತ್ತೆ. ಅದು ಸ್ಟಫ್ ಅಂತೀವಲ್ಲ, ಎನರ್ಜಿ, ಇದೆಲ್ಲ ಬರೋದು ನಮಗೆ ಲಗ್ನಾಧಿಪತಿಯಿಂದ. ಈ ಅಧಿಪತಿ ಕುಜನೇ ಆಗಿದ್ದಾನೆ. ಅವನು ಸತ್ವಕ್ಕೆ ಕಾರಣ. ಸತ್ವಂ ಭೂಫಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳುತ್ತೆ. ಅವನ ಕಾರಕತ್ವಗಳು ಏನೇನು ಅನ್ನೋ ವಿವರಣೆ ಕೊಡುವಾಗ ಇವೆಲ್ಲ ಹೇಳುತ್ತೆ. ಹೀಗಾಗಿ ಸತ್ವಂ, ಸ್ಟಫ್ನೆಸ್, ಇದನ್ನೇ ಹೇಳುತ್ತೆ. ಅದಿಲ್ಲ ಈಗ ನಿಮ್ಮ ಜಾತಕದಲ್ಲಿ, ಯಾಕೆಂದರೆ ವ್ಯಯದಲ್ಲಿದ್ದಾನೆ. ಹೀಗಾಗಿ ಈಗ ಪ್ರಸ್ತುತ ಶನಿ ಕಾಲ ನಡೀತಾ ಇದೆ ನಿಮಗೆ. ಅಂದರೆ ಕೇತುವಿನ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಮತ್ತು ಈಗ ಶನೈಶ್ಚರನೂ ನಿಮ್ಮ ರಾಶಿಯಿಂದ ವ್ಯಯದಲ್ಲಿರ್ತಕ್ಕಂಥದ್ದು. ಇದೆಲ್ಲ ಸ್ವಲ್ಪ ನಿಮಗೆ ಆರೋಗ್ಯ ನೋಡಿ, ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶೀಘ್ರದಲ್ಲಿ ತಾವು ಆರೋಗ್ಯ ದೃಷ್ಟಿಯಿಂದ ಒಂದು ಶನೈಶ್ಚರ ಶಾಂತಿ ಮಾಡಿಸಿ. ನಿಮ್ಮ ಜನ್ಮಕ್ಕೆ ಬರ್ತಾ ಇದ್ದಾನೆ ಈಗ ನಾಳೆ ಇವತ್ತು ಗುರುವಾರ, ಶುಕ್ರವಾರ, ನಾಡಿದ್ದೆ ಶನಿವಾರ ಅಲ್ವಾ. ಹೀಗಾಗಿ ನೀವು ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಇವರೇ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ರವಿ, ಆತ ಲಾಭದಲ್ಲಿದ್ದಾನೆ. ಅದಕ್ಕೆ ಅನುಕೂಲ ಇದೆ. ಆದರೂ ನೀವು ಶನೈಶ್ಚರನ ಆರಾಧನೆ, ದ್ವಿತೀಯದಲ್ಲಿರೋ ಶನೈಶ್ಚರ ನಿಮಗೆ ಆಲಸ್ಯ ತರ್ತಾನೆ. ಹೀಗಾಗಿ ಶನಿಶಾಂತಿಯಿಂದಾಗಿ 2 ಶನಿಶಾಂತಿ ಜೊತೆಗೆ ಸಾಧ್ಯವಾದರೆ ಒಂದು ಆಂಜನೇಯ ಮೂಲಮಂತ್ರದಿಂದ ಒಂದು ಹವನ ಮಾಡಿಸಿದ್ರೆ ವಿಶಿಷ್ಟ ಫಲ ಬರುತ್ತೆ. ಯಜ್ಞದಲ್ಲಿ ಆ ಶಕ್ತಿ ಇದೆ. ಅದನ್ನು ಆ ಫಲ ನಿಮಗೆ ಸಿಗಲಿ, ಆ ದೃಷ್ಟಿಯಲ್ಲಿ ಹೇಳಿದೆ ಅಷ್ಟೇ. ಪ್ರಯತ್ನ ಮಾಡಿ. ಇಲ್ಲ, ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ತಪ್ಪದೆ ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಾಸರಗೋಡಿನಿಂದ ಸುಧಾಕರ್ ಅವರು ಕಳಿಸಿದ್ದಾರೆ. ಸುಧಾಕರ್ ಅವರ ಜನ್ಮ ದಿನಾಂಕ 21/3/1960. ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ. ಮುಂದಿನ ಜೀವನ ಯಾವ ರೀತಿ ಆಗಿರುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಧಾಕರ್ ಅವರ ಪ್ರಶ್ನೆ ಮುಂದಿನ ಜೀವನ ಹೇಗಿರ್ತದೆ? ಹೌದು ಶಾಸ್ತ್ರಿಗಳೇ, ತಿಳಿಸ್ಬೇಕು. ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಮಾತು. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ನೋಡಿ, 2026 ಮೇವರೆಗೆ ಶುಕ್ರನ ಕಾಲ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇರತಕ್ಕಂಥದ್ದು ಉಚ್ಚಾಭಿಲಾಷಿಯವನು, ತುಂಬ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿದೆ, ಅನುಕೂಲವಾಗಿದೆ. ಅನುಕೂಲದ ಲಕ್ಷಣ ಈಗಲೂ ಇದು ಚೆನ್ನಾಗಿದೆ. ಹೀಗಾಗಿ ಜೀವನ ಮುಂದೆ ಹೇಗಿರ್ತದೆ ಅಂತ ಮುಂದೆ ರವಿ ಶುರುವಾಗುತ್ತೆ. ರವಿ ಕೂಡ ಧನಸ್ಥಾನದಲ್ಲಿದ್ದಾನೆ, ಅವನು ಉಚ್ಚಾಭಿಲಾಷಿನೇ. ಹೀಗಾಗಿ ಎಲ್ಲವೂ ಹೀಗಿರುವಾಗ ಸರ್ವತ್ರ ಶುಭದಾಯಕ, ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು ಇದು. ಹೀಗಾಗಿ ಆ ವಾಕ್ಯಗಳೆಲ್ಲ ನಿಜವಾಗುತ್ತೆ. ಹಾಗಿದೆ ಗ್ರಹಸ್ಥಿತಿ ಕೂಡ ಚೆನ್ನಾಗಿದೆ, ಚೆನ್ನಾಗಿರ್ತೀರ, ಆತಂಕ ಬೇಡ.
ಗಣಪತಿ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ನಿಮಗೆ ಹೆಚ್ಚಿನ ರಕ್ಷೆ ಕೊಡುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ರೇಣುಕಾ ಅವರು ಕಳಿಸಿದ್ದಾರೆ. ರೇಣುಕಾ ಅವರ ಜನ್ಮ ದಿನಾಂಕ 25/12/2002. ಹುಟ್ಟಿದ ಸಮಯ ಬೆಳಗ್ಗೆ 8:45. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇಣುಕಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಮಕರ ಲಗ್ನ. ಲಗ್ನದ ಅಧಿಪತಿ ಶನೈಶ್ಚರ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಈಗ ಪ್ರಸ್ತುತ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ, ಷಷ್ಠಾಧಿಪತಿ ಕಾಲ ನಡೀತಾ ಇದೆ. ನೋಡಿ, ನಿಮಗೆ 2025 ಅಕ್ಟೋಬರ್, ಇದೇ ವರ್ಷದ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ಆಗ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಕೆಲಸ, ಒಳ್ಳೆಯ ಆರೋಗ್ಯ ಎಲ್ಲವೂ ಸದೃಢವಾಗುತ್ತೆ. ಆತಂಕ ಬೇಡ. ಈಗ ಸದ್ಯಕ್ಕೆ ಶನೈಶ್ಚರ ಶಾಂತಿ ಬೇಕು ನಿಮಗೆ. ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ನಾಡಿ ಶನೈಶ್ಚರ. ತಪ್ಪದೇ ಏನು ಸಾಧ್ಯವಾದರೆ ಶನೈಶ್ಚರ ಶಾಂತಿ ಮಾಡಿಸಿ. ಪ್ರತಿ ದಿವಸ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆಯದು, ನಿಮಗೆ ಬೇಕು. ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ ಲೈಫ್. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದೊಡ್ಡಬಳ್ಳಾಪುರದಿಂದ ವಿಜಯ್ ಕುಮಾರ್ ಅವರು ಕಳಿಸಿದ್ದಾರೆ. ವಿಜಯ್ ಕುಮಾರ್ ಅವರ ಜನ್ಮ ದಿನಾಂಕ 25/10/1984. ಹುಟ್ಟಿದ ಸಮಯ ಸಂಜೆ 7:05. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಜಯ್ ಕುಮಾರ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನ. ಲಗ್ನಾಧೀಶ, ಲಗ್ನದ ಅಧಿಪತಿ ಕುಜ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಗುರು ಜೊತೆಗಿರೋದು ತುಂಬ ಒಳ್ಳೆಯದಿದು. ಭಾಗ್ಯಾಧಿಪತಿ ಜೊತೆಗೆ ಲಗ್ನಾಧಿಪತಿ ಇದ್ಬಿಟ್ರೆ ಏನ್ರಿ, ಇದು ಬಹಳ ವಿಶೇಷವಾದ ಯೋಗ. ಅವನು ಉಚ್ಛಾಭಿಲಾಷಿಯಾಗಿದ್ದಾನೆ ಕುಜ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಕಾಲ ನಡೀತಾ ಇದೆ. ಕುಜನ ಕಾಲ ಮಾರ್ಚ್ಗೆ ಮುಗಿತು. ಈಗ ರಾಹು ಶುರುವಾಗಿದೆ. ಹೀಗಾಗಿ ಸ್ವಲ್ಪ ಏರುಪೇರು ಆಗಬಹುದು. 27 ಸೆಪ್ಟೆಂಬರ್ ನಂತರ ತುಂಬ ಚೆನ್ನಾಗಿರ್ತದೆ. ಈಗ ಸಣ್ಣ ಪುಟ್ಟ ತೊಡಕೆ, ಅದೇನು ಗಾಬರಿ ಆಗಬೇಕಾದಿಲ್ಲ. ತಾವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಒಂದು ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ರುದ್ರಾಭಿಷೇಕ ಮಾಡಿಸ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿದೆ. ನೋಡಿಪ್ಪ, ಇದು ಒಳ್ಳೆಯ ಸಾಧನೆಯ ಜಾತಕ. ನೀವು ಪ್ರಯತ್ನ ಮಾಡಿ, ಏನಾದರೂ ವಿಶೇಷ ಸಾಧನೆ ಆಗುತ್ತೆ. ಮುಂದಿನ ಸೆಪ್ಟೆಂಬರ್ ನಂತರದಲ್ಲಿ, 27 ಸೆಪ್ಟೆಂಬರ್ ನಂತರದಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಸಮಯ ಹಾಳು ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರುವಿನ ಜೊತೆ ಈ ದಿವಸ ಮಾಂದ್ಯ ಉದಯಾಗಿದೆ. ಕುಜ ಇರ್ತಕ್ಕಂಥದ್ದು ಯಥಾ ಪ್ರಕಾರ ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು, ಶನಿಚಂದ್ರ ಯುತಿ ಇದೆ, ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ರಾಹು ಚತುರ್ಗ್ರಹ ಯೋಗ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಸಿಹಿ ಪದಾರ್ಥದ ಆಹಾರಗಳಿಂದ ತೊಂದರೆ ಉಂಟಾಗಬಹುದು, ಎಚ್ಚರವಾಗಿರಿ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತೊಡಕುಗಳು ಸಂಭವಿಸಬಹುದು, ಹುಷಾರು. ಇದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಚಂದ್ರನ ಬಲ ಹೋಗ್ತಾ ಇದೆ, ಆದರೆ ಲಾಭದ ಚಂದ್ರ ಕಿಂಚಿತ್ ಸಹಾಯ ಮಾಡ್ತಾನೆ, ಯೋಚನೆ ಮಾಡಬೇಡಿ. ವೃತ್ತಿಯಲ್ಲಿ ತುಂಬ ಅನುಕೂಲಕರ ವಾತಾವರಣ ಇದೆ. ಇನ್ನು 2 ದಿವಸ ನಾಳೆವರೆಗೆ. ಆಮೇಲೆ ನಿಮಗೆ ಶನೈಶ್ಚರ ಪರಮಾತ್ಮನ ಒಂದು ಸಂಚಾರ ಶುರುವಾಗುತ್ತೆ. ಇರಲಿ, ಆತಂಕಗೊಳ್ಳಬೇಡಿ. ಅದರ ಕುರಿತಾದ ವಿಸ್ತಾರವಾದ ಮಾಹಿತಿ ನಾನು ನಾಡಿದ್ದು ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಈ ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ ಈ ಕ್ಷಣವನ್ನು ನಾವು ಅನುಭವಿಸ್ಬೇಕಂತೆ. ಹೀಗಾಗಿ ಮುಂದೆ ನಾಳೆ ಇಂದಿಗ ಮಾತೇಕೆ, ಬಂದದ್ದು ಬರಲಿ, ಬಂದಾಗಳ ಚಿಂತೆ ಅಂತ ಹೇಳ್ತಾರೆ ಅವರು. ಹೀಗಾಗಿ ನೋಡೋಣ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಲಾಭದಾಯಕವಾಗಿದೆ, ಬಂಧುಗಳಿಂದ ಲಾಭ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಶನೈಶ್ಚರರಿಂದಾಗಿ ಹೆಚ್ಚಿನ ಅನುಕೂಲವೇ ಇದೆ, ಗಾಬರಿ ಮಾಡ್ಕೋಬೇಡಿ. ಸಣ್ಣ ಪುಟ್ಟ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಿಕೆ ಇರುತ್ತದೆ. ಕೆಲಸದ ವಾತಾವರಣದಲ್ಲಿ ಸ್ತ್ರೀಯರಿಗೇನೋ ಒಂದು ರೀತಿಯ ಮನಸ್ತಾಪಗಳು, ಆ ರೀತಿಯ ಒಂದು ಸಣ್ಣ ಘಟನೆ ನಡೆಯುತ್ತೆ, ಗಾಬರಿ ಆಗಬೇಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತಗೋಬೇಕು ಈ ದಿವಸ. ಉಳಿದ ಹಾಗೆ ಈ ದಿವಸ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಹಾಲು ಹೈನುಗಾರಿಕೆ ಚೆನ್ನಾಗಿದೆ. ಮತ್ತು
ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲದಾಯಕವಾಗಿದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಜನ್ಮದ ಮಾಂದಿ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ತಲೆ ಬುರುಡೆ ಸಂಬಂಧಿ ಅಂದರೆ ಬ್ರೈನಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ತೊಂದರೆಗಳು, ಮರವು, ಈ ಥರದ್ದೆಲ್ಲ ಸಾಧ್ಯತೆ ಇರುತ್ತದೆ. ಹೀಗಾಗಿ ಗುರು ಪ್ರಾರ್ಥನೆಯನ್ನೇ ಮಾಡಿ, ಈಶ್ವರ ಪ್ರಾರ್ಥನೆ ಮಾಡಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ. ಕರ್ಮಾಧಿಪತಿ ಜೊತೆಗೆ ಮಾಂದಿ ಉದಯಾಗಿದೆ, ವ್ಯಯದಲ್ಲಿದ್ದಾಗ ಹೇಗೆ ಅನುಕೂಲ ಅಂದರೆ ಶುಕ್ರನಿಂದಾಗಿ ಅನುಕೂಲ ಇದೆ. ಉಳಿದ ಹಾಗೆ ಸ್ವಲ್ಪ ತೊಡಕು ಇದೆ, ಹೆಚ್ಚಿನ ಪ್ರೆಷರ್ ಉಂಟಾಗುತ್ತೆ. ಮಿಶ್ರವಾಗಿದೆ ಈ ದಿವಸ, ತೀರಾ ಚೆನ್ನಾಗಿದೆ ಅಂತೇನೂ ಹೇಳಲ್ಲ. ಇನ್ನು ಉಳಿದ ಹಾಗೆ ಈ ದಿವಸ ಹಿರಿಯರ ಸೀನಿಯರ್ಸಿಂದ ಸಹಕಾರ ಸಿಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇದೆ. ಹಣಕಾಸಿನ ಅನುಕೂಲ, ಕುಟುಂಬ ರಕ್ಷಣೆ, ಕುಟುಂಬದ ಒಂದು ಧರ್ಮ ಕಾರ್ಯಗಳಲ್ಲಿ ಈಗ ಪ್ರದೋಷ ಇತ್ಯಾದಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕ್ಷೇತ್ರ ದರ್ಶನ, ಈ ಥರದಕ್ಕೂ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ವೃತ್ತಿಯಲ್ಲಿ ಒತ್ತಡ ಇದೆ, ಜೊತೆಗೆ ಈ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಇದಿಷ್ಟು ನಿಮಗೆ ತೊಡಕು. ಉಳಿದ ಹಾಗೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸಹಕಾರ, ಒಳ್ಳೆಯ ಸಲಹೆ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಗುರು ಹಿರಿಯರ ಮಾರ್ಗದರ್ಶನ ಅದೇ ಒಂದು ಸಂತೋಷ ಕೊಡುತ್ತೆ. ಆ ರೀತಿಯಲ್ಲೂ ಅನುಕೂಲ ಇದೆ. ವಸ್ತ್ರಾಭರಣ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಅಲಂಕಾರ ಸಾಧನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ನಿಮಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ರಿಪೇರಿ, ಮನೆ ಕೆಲಸ, ಕಿಟಕಿ, ಈ ಥರದ್ದೇನೋ ರಿಪೇರಿ ಕೆಲಸಗಳು ಅಂತೀವಿ, ಅದಕ್ಕೆ ಸಹಾಯ ಸಹಕಾರ ಅವುಗಳೆಲ್ಲ ಅನುಕೂಲ ಚೆನ್ನಾಗಿದೆ. ವಾಹನ ಸೌಕರ್ಯ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ. ಈ ವೃತ್ತಿಯ ಸಣ್ಣ ಕಿರಿಕಿರಿಗೆ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲದ ವಾತಾವರಣ ಕಾಣ್ತೀರ. ಸಂಗಾತಿಯಿಂದ ಸಹಕಾರ ಸಿಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಲಕ್ಷಣ ಸೂಚಿಸ್ತಾ ಇದೆ. ಹಬ್ಬ ಇದೆ, ತಯಾರಿ ಮಾಡ್ಕೋಬೇಕು, ಏನೋ ತರಬೇಕು, ಮಕ್ಕಳಿಗೇನೋ ಕೊಡಿಸ್ಬೇಕು, ಬಟ್ಟೆ ಗಿಟ್ಟೆ, ಈ ಥರದ್ದು ಆಲೋಚನೆಯಲ್ಲಿ ದುಡ್ಡು ಇಲ್ಲ, ತರಬೇಕು, ಈ ಥರದ್ದೊಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಲಾಭಾಧಿಪತಿ ಷಷ್ಠದಲ್ಲಿ ಸೇರಿದಾಗ ಹಣ ಬರುತ್ತೆ ಸಾಲದಿಂದಾಗಿ, ಅದು ನೋಡಿ ಯೋಚನೆ ಮಾಡಿ. ಈ ಥರದೊಂದು ಲಕ್ಷಣ ಇದೆ. ಉಳಿದ ಹಾಗೆ ದಿವಸ ಮನೆಯಲ್ಲೂ ಅಷ್ಟೇ ವಾತಾವರಣ ಸ್ವಲ್ಪ ಅಸಮಾಧಾನದಿಂದ ಇರ್ತದೆ. ಪ್ರಯಾಣದಲ್ಲೂ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ. ಏನಾದರೂ ನಿರೀಕ್ಷೆ ಇದ್ದರೆ ಆ ನಿರೀಕ್ಷೆ ಯಾರಿಂದಲೂ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಮಕ್ಕಳಿಂದಾಗಿ ಸಹಾಯ ಸಹಕಾರ, ಮನೆ ಕೆಲಸ ಏನಾದರೂ ಹೇಳಿದ್ರೆ ಬೇಸರಿಸ್ಕೊಳ್ದೆ, ಸೋಮಾರಿತನ ಮಾಡದೆ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ವಸ್ತು ನಷ್ಟತೆ ಇದೆ. ನೋಡಿ, ಮನೆ ಹಳ್ಳಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ, ಯುಗಾದಿ ಅಂತಂದರೆ ಪೂರ್ವ ಒಂದು 10-15 ದಿನ ಹಿಂದೆಯೇ ಕೆಲಸ ಶುರುವಾಗ್ಬಿಟ್ಟಿರುತ್ತೆ. ಮನೆ ಕ್ಲೀನ್ ಮಾಡುವುದು ಇದು ಅಂತ. ಈ ದಿವಸ ಏನಾಗುತ್ತೆ, ಯಾವುದೋ ಮುಖ್ಯವಾದ ವಸ್ತು ಮಿಸ್ಪ್ಲೇಸ್ ಆಗಿಬಿಡೋದು, ಹುಡುಕ್ ಸಾಕಾಗುತ್ತೆ, ಆ ಥರದ್ದಾಗುತ್ತೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸದಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಪ್ರಯಾಣದಲ್ಲಿ ಸೌಖ್ಯವಾಗಿದೆ. ಊರಿಗೆ ಹೋಗಬೇಕು ಇತ್ಯಾದಿ ಆ ಥರದ್ದಿದ್ದರೆ ಚೆನ್ನಾಗಿದೆ. ಅದಕ್ಕೆ ಸಹಕಾರಗಳು, ರಜೆ ಸಿಕ್ಬಿಟ್ರೆ ಅದೇ ದೊಡ್ಡ ಸಹಕಾರ, ಆ ಥರದ್ದೊಂದು ಅನುಕೂಲ ಇದೆ, ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ನಿಮಗೆ ಸ್ನೇಹಿತರು, ಬಂಧುಗಳ ಜೊತೆಗೆ ಪ್ರಯಾಣ, ಈ ಥರದ್ದೆಲ್ಲ ಅನುಕೂಲಕರ. ಚತುರ್ಥ ಚೆನ್ನಾಗಿದೆ. ಈ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಇದೆ. ಮತ್ತು ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ, ಬೇಜಾರು, ಬೇಸರ, ಖಿನ್ನತೆ ಈ ಥರದ್ದು ಇದೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ರಾಷ್ಟ್ರಾಧಿಪತಿ ಷಷ್ಠದಲ್ಲಿದ್ದಾನೆ. ಆರೋಗ್ಯದಲ್ಲಿ ಏರುಪೇರಾಗ್ಬಿಡುತ್ತೆ. ಸ್ವಲ್ಪ ಬೇಗ ತಪಾಸಣೆ ಮಾಡಿಸೋದು ಒಳ್ಳೆಯದು. ಇನ್ನು ಕೆಲಸದಲ್ಲಿ ಪರವಾಗಿಲ್ಲ, ತಕ್ಕಮಟ್ಟಿಗಿನ ಅನುಕೂಲ ಇದೆ. ಸಹೋದ್ಯೋಗ ಸಹಕಾರ ಇತ್ಯಾದಿ ಕಾಣ್ತೀರಾ. ಪ್ರಯಾಣದಲ್ಲಿ ತುಂಬ ಸುಖಕರವಾಗಿದೆ, ಸೌಖ್ಯವಾಗಿದೆ. ಮನೆ ಕೆಲಸ, ವಾಹನ ಇತ್ಯಾದಿಗಳ ಒಂದು ಅದರ ಕ್ಲೀನಿಂಗ್ ಇತ್ಯಾದಿ ಅವುಗಳಲ್ಲೆಲ್ಲ ಸಹಕಾರ ಚೆನ್ನಾಗಿದೆ. ಮನೆಯ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಕೃಷಿಕರಿಗೂ ತುಂಬ ಚೆನ್ನಾಗಿದೆ, ಒಳ್ಳೆಯ ವಾತಾವರಣ ಇದೆ.
ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಶಿವಕವಚ ಕೇಳಿಸ್ಕೊಳ್ಳಿ. ಮಕರ ರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಕರ್ಮಸ್ಥಾನದ ಅಧಿಪತಿ ಶುಕ್ರ ಬಲವಾಗಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಸಹಕಾರ, ಸಪೋರ್ಟ್ ಸಿಗ್ತಕ್ಕಂಥದ್ದು, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ದ್ವಿತೀಯದ ಶನಿ ಹಾಗೂ ಚಂದ್ರರಿಂದಾಗಿ ಕುಟುಂಬದಲ್ಲಿ ಘರ್ಷಣೆಗಳು, ಮನಸ್ತಾಪಗಳು, ಸ್ತ್ರೀಯರಿಗೆ ಮಾನಸಿಕವಾಗಿ ಕುಟುಂಬದ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, ಈ ಥರದ ಲಕ್ಷಣ ಇದೆ. ಹುಷಾರು. ಸಂಗಾತಿಯ ಸಹಕಾರ ಇತ್ಯಾದಿ. ತೀರಾ ಏನು ಕಳಪೆ ಅಂತಲ್ಲ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಅಲ್ಲಿ ಶನೈಶ್ಚರನಿಗೆ ಬಲವಿದೆ. ಹೀಗಾಗಿ ಕುಟುಂಬದ ಅಧಿಪತಿ ಚೆನ್ನಾಗಿದ್ದಾಗ ಕುಟುಂಬ ಸೌಕರ್ಯ ಉಂಟಾಗುತ್ತೆ. ಸೀನಿಯರ್ಸಿಂದ, ಹಿರಿಯರಿಂದ ನಿಮಗೆ ಸಹಕಾರ ಸಿಗುತ್ತೆ, ನಿಮ್ಮ ಕಡೆ ಸಪೋರ್ಟ್ ಸಿಗುತ್ತೆ, ಈ ಥರದ್ದೆಲ್ಲ ಅನುಕೂಲ ಇದೆ. ಈ ದಿವಸ ಅಲ್ಲಿ ನೋಡಿ, ಪಂಚಮದಲ್ಲಿ ಗುರುಮಂದಿರದಾಗ ಉದರ ಬಾಧೆ ಸೂಚಿಸುತ್ತೆ. ಹುಷಾರು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶಿವಕವಚ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ, ಸಹಕಾರ ಸಿಗುತ್ತೆ ಮತ್ತು ಹಣಕಾಸಿನ ಸಹಾಯ ತುಂಬ ಚೆನ್ನಾಗಿದೆ. ಕುಟುಂಬ ಸೌಕರ್ಯ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆಗೆ ಜಗಳ, ಕಲಹ ಅಂಥದ್ದು ವಾತಾವರಣ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ. ಊರಿಗೆ ಹೋಗಬೇಕು ಅಂತಂದರೆ ಅದಕ್ಕೆ ವಿಘ್ನಗಳು ಬರೋದು, ತೊಡಕು ಬರೋದು, ಈ ದಿವಸ ಹೋಗೋಕ್ಕಾಗದೆ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ಇದೆ. ಅದರಿಂದ ಬೇಜಾರು ಆಗುತ್ತೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ ಧಾನ್ಯ, ಬೆಲ್ಲ ದಾನ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವ್ಯಯ ಅಧಿಕವಾಗಿದೆ. ಮಕ್ಕಳ ವಿಚಾರದಲ್ಲಿ ಅತ್ಯಧಿಕ ವ್ಯಯ. ಅವರಿಗೇನೋ ತಕ್ಕೊಡ್ಬೇಕು, ಹಬ್ಬ ಹರಿದಿನ, ಈ ಥರದ ಪ್ರೆಷರಲ್ಲಿ ಸಿಕ್ಕಾಕೊಂಡು ನೀವು ಪಾಪ ಸಾಲ ಮಾಡಿ ತಂದು ಕೊಡಬೇಕು, ಈ ಥರದ ಪರಿಸ್ಥಿತಿ ಬರುತ್ತೆ. ನಿಮಗೂ ಒತ್ತಡ, ಬೌದ್ಧಿಕ ಒತ್ತಡ ಸೂಚಿಸ್ತಾ ಇದೆ. ಭಯದ ವಾತಾವರಣ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಅನಾನುಕೂಲ, ಸಪೋರ್ಟ್ ಸಿಗದೆ ಹೋಗ್ಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ಇದೆ. ಇದರ ನಿವಾರಣೆಗೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ಸೇವೆ ಮಾಡೋದರಿಂದಾಗಿ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ವಿಶೇಷತೆ 12 ರಾಶಿಗಳ ಫಲಾಫಲ, ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.